ಈಗ ಸ್ಕೂಬಾ ಡೈವಿಂಗ್ ಹೋಗಿದ್ದೆ ಮತ್ತು ಆಸೆ ಪಟ್ಟು. ಎರಡನೇದೇನಪ್ಪ ಅಂತಂದರೆ ನಾನು ಈ ಪ್ರಕೃತಿ ಸಂಪತ್ತಿದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ ಇದನ್ನು ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಎಕ್ಸ್ಪ್ಲೋರ್ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 300 ಕಿಲೋಮೀಟರ್ ಏನಿದೆಯಲ್ಲ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಇಲ್ಲಿ ಒಳ್ಳೆ ಇನ್ವೆಸ್ಟರ್ಸ್ ಬರಬೇಕು, ಉದ್ಯೋಗಗಳ ಸೃಷ್ಟಿ ಮಾಡಬೇಕು. ಈಗ ನಾನು ಯಾವ ಒಂದು 15-20 ವರ್ಷದಿಂದ ನಾನು ಬ್ಯಾಂಕಾಗಿ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ನಾನು ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು ಲೋಕಲ್ ಹುಡುಗರು ಏನು ಅವ್ರಿಗೇನು ಕಡಿಮೆ ಏನಿಲ್ಲ, ಕೆಪಾಸಿಟಿ ಚೆನ್ನಾಗಿ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡೋಕ್ಕೆ ದೃಷ್ಟಿಯಿಂದ ನಾನು ಏನೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತೇಳಿ ಹೋಗಿದ್ದೆ. ನಾನು ಯಾರೇ ಹೇಳಿದ್ದೇನೆ, ನಾನು ಚೀಫ್ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿ ಒಂದು ಸ್ಪೆಷಲ್ ಕರಾವಳಿ ಪ್ರದೇಶಕ್ಕೆ ಒಂದು ನಮ್ಮ ಟೂರಿಸಂ ಇದನ್ನು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ಈ ಬೀಚು, ಮುರುಡೇಶ್ವರ ಈ ಭಾಗದಲ್ಲಿ ಬೀಚು. ಇನ್ನು ಯಾವ ಗೋವಾಗೆ ಏನು ಕಡಿಮೆ ಇಲ್ಲ ಈ ಬೀಚು. ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಿ ಆಗಬೇಕು ದೃಷ್ಟಿಯಿಂದ. ಸೊ ಇದೆಲ್ಲ ಆಗಿದೆ. ಎಲ್ಲ ಥರ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣು ನಂಬೋನು, ಕಿವಿಲ್ಕೆ ನಂಬೋಲ್ಲ. ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ. ಇವ್ರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟರ್ ಇದ್ಬಿಟ್ರು ಹಂಗೆ 2 ಗಂಟೆ ಈಜೊಡಿದ್ದಾರೆ. ಅವರು ನಾನು ನನ್ನ ಸಿರ್ಸಿಯ ಮೇಲೆ ವಿಮಾನ ಎಲ್ಲ ಒಂದು ಟ್ರಯಲ್ ನೋಡಿದ್ರಲ್ಲ, ಭಾಳ ಸಂತೋಷ ಆಯಿತು. ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇದೆ. ಯಾಕೆಂದರೆ